ಬ್ಯಾಕ್ ಟು ಬ್ಯಾಕ್ ಕಾಂಪಿಟೇಷನ್ಸ್ ಬರ್ತಾ ಇರುತ್ತೆ. ಅದನ್ನ ನಿಮ್ಮ ಸಪೋರ್ಟ್ ಬೇಕು, ನಿಮ್ಮ ಚಪ್ಪಾಳೆ ಬೇಕು ಅವ್ರಿಗೆ. ನೋಡಿ ಎಷ್ಟು ನಮ್ಮ ಹುಲಿಮೋಹನ ಪೊಲೀಸ್ ಸ್ಟೇಷನ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ನಮ್ಮ ಸುರೇಶ್ ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಜೋರದ ಚಪ್ಪಾಳೆ ಮುಖಾಂತರ ಈ ಕನ್ನಡ ರಾಜ್ಯೋತ್ಸವಕ್ಕೆ ಸಂಭ್ರಮಾಚರಣೆಯನ್ನು ಮೊಟ್ಟಿಗೆರೋದಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಸರ್ ಸ್ವಾಗತ, ಸುಸ್ವಾಗತ ನಿಮಗೆ. ಇಲ್ಲಿ ನಡೀತಾ ಇದೆ 65ನೇ ಕನ್ನಡ ರಾಜ್ಯೋತ್ಸವ. 3ನೇ ಬಾರಿಗೆ ಎಸ್ಎ ಸ್ಕೇಟಿಂಗ್ ಅಕಾಡೆಮಿ ಕನ್ನಡದ ರಾಜ್ಯೋತ್ಸವದ ಸಂಭ್ರಮಾಚರಣೆಯಲ್ಲಿದ್ದೀವಿ. ಅದಕ್ಕೆ ನಮ್ಮೊಟ್ಟಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ನಮ್ಮ ಹುಲಿಮಾವು ಪೊಲೀಸ್ ಸ್ಟೇಷನ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ಸುರೇಶ್ ಸರ್ ಅವರು. ಈಗ ಸರ್ ಈ ಕಾಂಪಿಟೇಷನ್ಗೆ ಚಾಲನೆಯನ್ನು ಕೊಡ್ತಾರೆ. ವಿಸಿಲ್ ನ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಾಗಿ ಕೇಳ್ಕೊಳ್ತಾ ಇದ್ವಿ. In position. Set. Go. ಶಕ್ತಿ ಹೆಣ್ಣು, ಎತ್ತಿ ಹೆಣ್ಣು, ಈ ನಮ್ಮ ಮಣ್ಣಿನ ಕೀರ್ತಿ ಹೆಣ್ಣು, ನೀ ಮಾಡುವ ಈ ತ್ಯಾಗಕ್ಕೆ ನೀ ಸಾರಿಸು ನುಗ್ಗು ನುಗ್ಗು ಮುನ್ನುಗ್ಗುನಿ ನಿನ್ನ ಈ ಗಮ್ಯ ಸಾಧಿಸಲು ಕಾದಿದೆ ಈ ದೇಶವೇ. ಏಳು ದಿನಗೆಲ್ಲ ತುಂಬಿಸೋಳು ದಿನಕ್ಕೆ ಬಂದ ನಿಗಾದೆವರೆ ನಿನ್ನ ಬಾಳಲ್ಲಿ ನಿನಗೆ ನೀನೆ ದೊರೆ. ಕೇಳು 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 ನೀ ಆಡು ನೀನೆ ಸ್ಫೂರ್ತಿಯಾಗಬೇಕು ಎಲ್ಲ ಸಮರ ಕವಿಗೆ. ನೀನೆಂದ ಗರ್ಭ ನೀಗ ಕೂಡ ಈ ಕಾಂಪಿಟೇಷನ್ ಅಲ್ಲಿ ನಾವೆಲ್ಲ ಯಾರ ಅಥ್ಲೀಟ್ಸ್ ನೋಡ್ತಿದ್ದೇವೋ ನಮ್ಮ ಎಸ್ಎ ಸ್ಕೇಟಿಂಗ್ ಅಕಾಡೆಮಿಯ ಅಚೀವರ್ಸ್ ಬಗ್ಗೆ ಹೇಳಲೇಬೇಕು. ಕರ್ನಾಟಕದ ಸ್ಟೇಟ್ ಲೆವೆಲ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ ನಲ್ಲಿ ನಮ್ಮ ಕ್ಲಬ್ನ ಮೆಡಲಿಸ್ಟ್ ಗಳ ಫಾಲೋವರ್ಸ್ ಆಗಿದೆ. ಮೇದ್ರಿ 2 ಸಿಲ್ವರ್ 1 ಬ್ರಾನ್ಸ್, ಶ್ರದ್ಧಾ 3 ಗೋಲ್ಡ್ 3 ಸಿಲ್ವರ್ 1 ಬ್ರಾನ್ಸ್, ನಕ್ಷತ್ರ 1 ಬೆಳ್ಳಿ 1 ಕಂಚು, ದೀಕ್ಷಿತಾ 1 ಚಿನ್ನ 3 ಬೆಳ್ಳಿ 2 ಕಂಚಿನ ಪದಕ, ಶ್ರೇಯಸ್ 1 ಬೆಳ್ಳಿಯ ಪದಕ, ಕಾರ್ತಿಕ್ 1 ಚಿನ್ನ 1 ಬೆಳ್ಳಿ 2 ಕಂಚಿನ ಪದಕ, ಪೂರ್ಣರ್ಷನ್ 1 ಕಂಚಿನ ಪದಕ. 15 ಅಥ್ಲೀಟ್ಸ್ಗಳು ಚಾಂಪಿಯನ್ಶಿಪ್ ನಲ್ಲಿ ಗೆಲುವಿನ ದಾಖಲೆ ಮಾಡಿಕೊಂಡಿದ್ದಾರೆ ನಮ್ಮ ಎಸ್ಎ ಸ್ಕೇಟಿಂಗ್ ಅಕಾಡೆಮಿಯ ಮೂಲಕ. ನ್ಯಾಷನಲ್ ಮೆಡಲಿಸ್ಟ್ ಗಳ ಹೇಳೋದಾದ್ರೆ 1 ಸಿಲ್ವರ್ ಪದಕ ಬೆಳ್ಳಿಯ ಪದಕವನ್ನು ತಮ್ಮದಾಗಿಸಿಕೊಂಡಿದ್ರೆ, ಸಿಬಿಎಸ್ಇ ಬೋರ್ಡ್ ಸ್ಟೇಟ್ ಚಾಂಪಿಯನ್ಶಿಪ್ ನಲ್ಲಿ ಶ್ರದ್ಧಾ ಚಿನ್ನದ ಪದಕವನ್ನು ತಮ್ಮದ ದಾಖಲೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ. ಹಾಗೆ ವೇದಾಂತ ಅವರು ಕೂಡ 1 ಕಂಚಿನ ಪದಕ, ಐಸಿಎಸ್ಇ ಬೋರ್ಡ್ ಚಾಂಪಿಯನ್ಶಿಪ್ ನಲ್ಲಿ ದೀಕ್ಷಿತಾ 2 ಬೆಳ್ಳಿಯ ಪದಕವನ್ನು ಗಳಿಸಿಕೊಂಡ್ರೆ, ಸಮೃದ್ಧ್ 1 ಬೆಳ್ಳಿಯ ಪದಕ, ಶ್ರೇಯಸ್ 2 ಬೆಳ್ಳಿಯ ಪದಕ, ಲೋಹಿತ್ 1 ಚಿನ್ನ 1 ಬೆಳ್ಳಿ. ಸ್ಟೇಟ್ ಬೋರ್ಡ್ಗೂ ಕಡಿಮೆ ಇಲ್ಲ. ನಮ್ಮ ಕರ್ನಾಟಕದ ಸ್ಟೇಟ್ ಬೋರ್ಡ್ ನಲ್ಲಿ ಡಿಸ್ಟ್ರಿಕ್ಟ್ ರಿಸಲ್ಟ್ಸ್ ಇದಾಗಿದೆ. 1 ಬೆಳ್ಳಿಯ ಪದಕ 2 ಕಂಚಿನ ಪದಕ, ಕಾರ್ತಿಕ್ 1 ಚಿನ್ನದ ಪದಕ 1 ಬೆಳ್ಳಿಯ ಪದಕ. ಹಾಗೆ ಸ್ಟೇಟ್ ಲೆವೆಲ್ ರಿಸಲ್ಟ್ಸ್ ನಲ್ಲಿ ಕಾರ್ತಿಕ್ 1 ಚಿನ್ನದ ಪದಕ 1 ಬೆಳ್ಳಿಯ ಪದಕವನ್ನು ಪಡೆದರೆ, SGFI ಸ್ಕೇಟಿಂಗ್ ನ್ಯಾಷನಲ್ ಸ್ಕೂಲ್ ಫೆಡರೇಷನ್ ಆಫ್ ಇಂಡಿಯಾ ಇದರ ಮೂಲಕ ಅಭಿನಂದನೆಗಳನ್ನ ನಮ್ಮ ಸ್ಕೇಟಿಂಗ್ ಅಕಾಡೆಮಿಗೆ ತಿಳಿಸ್ತಾ ಇದ್ದಾರೆ. ಯಾಕಂದ್ರೆ ಇವತ್ತಿಗೆ ಕರ್ನಾಟಕದಲ್ಲಿ ಬೃಹದಾಕಾರವಾಗಿ ಸ್ಕೇಟಿಂಗ್ ನಷ್ಟು ಬೆಳೆಸಿದಷ್ಟು ನಮ್ಮ ಸ್ಕೇಟಿಂಗ್ ಅಕಾಡೆಮಿ ಅನ್ನುವಂತಹ ಹೆಮ್ಮೆಯ ಸಂಗತಿ ನಮಗಿದೆ. ಯಾಕಂದ್ರೆ 1000ಕ್ಕಿಂತ ಹೆಚ್ಚು ಅಥ್ಲೀಟ್ಸ್ಗಳು ಇಲ್ಲಿ ತಯಾರಾಗ್ತಾರೆ. ಒಂಥರ ತಯಾರಿಕೆ ಮಿಷಿನ್ ಆಗ್ಬಿಟ್ಟಿದೆ ಅಂತ ಹೇಳೋದು. ಯಾಕಂದ್ರೆ 1000ಕ್ಕಿಂತ ಹೆಚ್ಚು ಅಥ್ಲೀಟ್ಸ್ಗಳು ಇಲ್ಲಿಯ ತನಕ ರಿಜಿಸ್ಟರ್ ಆಗಿ ಇದನ್ನ ಬಳಸ್ಕೊಂಡು ಕಾಂಪಿಟೇಷನ್ ಕೂಡ ಮುಂದುವರಿತಾ ಇದೆ. Your dreams are not just going on the beach. Your dreams are also in the competition mode on ಅಂತ ಹೇಳ್ತಿದ್ದಾರೆ ನಮ್ಮ ಎಸ್ಎ ಸ್ಕೇಟಿಂಗ್ ಅಕಾಡೆಮಿ. ಸ್ವಲ್ಪ